ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಶೀಶ್. 15 ಡೇಸ್ ಡ್ರಾಯಿಂಗ್ ಬಿಗಿನರ್ ಸೀರೀಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಯಾವ ರೀತಿ ಆ್ಯಂಗಲ್ ಬೈ ಆ್ಯಂಗಲ್ ಐಸ್ನ ಡ್ರಾಯಿಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಲಾಸ್ಟ್ ಟೈಮ್ ನಾನು ನಿಮಗೆ ಐಸ್ನ ಯಾವ ರೀತಿ ಶೇಡ್ ಮಾಡಬೇಕು, ಐಬ್ರೋಸ್ನ ಯಾವ ರೀತಿ ಮಾಡಬೇಕು, ಬ್ಲೆಂಡಿಂಗ್ ಯಾವ ರೀತಿ ಮಾಡಬೇಕು ಐಸಲ್ಲಿ ಅಂತ ಹೇಳ್ಕೊಟ್ಟೆ. ಬಟ್ ನಾನು ನಿಮಗೆ ಇವತ್ತು ಐಸ್ನ ಆ್ಯಂಗಲ್ಸ್ ಯಾವ ರೀತಿ ಮಾಡಬೇಕು, ಡಿಫ್ರೆಂಟ್ ಟೈಪ್ ಆಫ್ ಆ್ಯಂಗಲ್ಸ್ ಐಸ್ ಇರ್ತಾವಲ್ಲ ಅವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಲೈಕ್ ಲಾಸ್ಟ್ ವಿಡಿಯೋ ನೋಸ್ ಇರ್ಬೋದು ಮತ್ತು ಲಿಪ್ಸ್ ಇರ್ಬೋದು ಹೇಳಿದ್ನಲ್ಲ, ಸೇಮ್ ಅದೇ ರೀತಿಲಿ ಐಸ್ ಇನ್ 3 ಆ್ಯಂಗಲ್ಸ್. ಫಸ್ಟ್ ಒನ್ ನೋಡ್ರಿ. ಫಸ್ಟ್ ಒನ್ ಯಾವ ರೀತಿ ಅಂತಂದರೆ ಐಸ್ನ ಸರ್ಕಲಾಗಿ ಹಾಕ್ಕೋಬೇಕು ನಾವು. ಫಸ್ಟ್ ಒಂದು ಸರ್ಕಲ್, ಈ ರೀತಿ ಒಂದು ಸರ್ಕಲ್ ಹಾಕ್ಕೊಂಡು ಐಸ್ ಪಾಯಿಂಟ್ ಇರುತ್ತಲ್ಲ, ನಾ ಬ್ಲ್ಯಾಕ್ ಕಲರ್ ಪಾಯಿಂಟ್, ಆ ಬ್ಲ್ಯಾಕ್ ಕಲರ್ ಪಾಯಿಂಟ್ನ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿಲಿ ಮಾಡಿಕೊಂಡು ಈಗ ಒಂದು ಸ್ಟ್ರೇಟ್ ಲೈನ್, ಇಲ್ಲಿ ನಿಮ್ಮ ಬ್ಲ್ಯಾಕ್ ಕಲರ್ ಪಾಯಿಂಟ್ ಬರುತ್ತೆ. ಇದು ಹಾಕ್ಕೊಂಡ್ಮೇಲೆ ಇದನ್ನು ನೀವು ಮಿಡ್ಲ್ ಮಾಡಿಕೊಂಡು ಈ ರೀತಿ ಐಸ್ನ ಡ್ರಾಯಿಂಗ್ ಮಾಡಬೇಕು. ನೋಡಿರಿ, ಇದು ಔಟ್ಲೈನ್. ಇದು ಆದಮೇಲೆ ನೀವು ಐಸ್ನ ಕಂಪ್ಲೀಟಾಗಿ ಡ್ರಾಯಿಂಗ್ ಮಾಡಿ. ಯಾವ ರೀತಿ ಅಂತಂದರೆ ಇದಾದಮೇಲೆ ನೋಡಿ, ನಾನು ಮಾಡ್ತೀನಿ, ಅದನ್ನು ನೀಟಾಗಿ ನೋಡಿಕೊಳ್ಳಿ. ಈ ರೀತಿಲಿ ಅದೆಲ್ಲ ಮಿಡ್ಲ್ ಮಾಡಿಕೊಂಡು ಇಲ್ಲಿರುತ್ತಲ್ಲ, ಇದು ಐಬ್ರೋ ಬರುತ್ತೆ. ಐಬ್ರೋ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ. ಸೊ ಅದೇ ರೀತಿ ನೀವು ಐಬ್ರೋಸ್ನ ಮಾಡ್ಕೊಳ್ಳಿ. ನೀಟಾಗಿ ಟೈಮ್ ಕೊಟ್ಟು ಎಷ್ಟು ನೀಟಾಗಿ ಮಾಡ್ತಿರಲ್ಲ ಅಷ್ಟೇ ಚೆನ್ನಾಗಿ ಬರ್ತವೆ ಡ್ರಾಯಿಂಗ್ಸು. ಯಾವುದೇ ರೀತಿಯಿಂದ ಅವಸರ ಮಾಡೋ ಅವಶ್ಯಕತೆ ಇಲ್ಲ. ನೀಟಾಗಿ ಹೇಳಿದ್ನಲ್ಲ ಯಾವ ರೀತಿ ಮಾಡಬೇಕು ಅಂತಂದು. ಇನ್ನೊಂದ್ಸತಿ ತೋರಿಸ್ತೇನೆ. ಜಸ್ಟ್ ಒಂದು ಸರ್ಕಲ್ ಹಾಕ್ಕೊಂಡು ಫ್ರಂಟ್ ಐಗೋಸ್ಕರ ಸ್ಟ್ರೇಟ್ ಲೈನ್ ಮಾಡಿಕೊಂಡು ಮಿಡ್ಲ್ ಪಾಯಿಂಟ್ ಮಾಡಿಕೊಂಡು ಆಮೇಲೆ ಅದನ್ನು ಈ ರೀತಿ ಐ ಶೇಪ್ನ ಕೊಟ್ಕೊಳ್ಳೋದು. ಈ ರೀತಿ ಮಾಡೋದು. ಇದೇನಪ್ಪ ಅಂತಂದರೆ ಫ್ರಂಟ್ ಐ. ನಾನು ನಿಮಗೆ ಸೆಕೆಂಡ್ ಒನ್ ತೋರಿಸ್ತೀನಿ. ಇದು ಯಾವ ರೀತಿ ಅಂದರೆ ಸೇಮ್ ಒಂದು ಸರ್ಕಲ್ ಮಾಡ್ಕೋಬೇಕು ದೊಡ್ಡದಾಗಿ. ಈ ರೀತಿ ಸರ್ಕಲ್ ಮಾಡೋದ್ಮೇಲೆ ಇದು 3/4 ಅಲ್ವಾ,
ಸೊ ಈ ರೀತಿ ಕ್ರಾಸ್ ಆಗಿ ಈ ರೀತಿ ಹಾಕ್ಕೊಂಡು ಮತ್ತು ಈ ಲೈನ್ ಇರುತ್ತಲ್ಲ, ಈ ಲೈನ್ ಮಿಡ್ಲಲ್ಲಿ ಪಾಯಿಂಟ್ ಮಾಡ್ಕೋಬೇಕು. ಸೊ ನೋಡಿ ಇವಾಗ ಈ ರೀತಿ ಬಂದು ಆಮೇಲೆ ಈ ರೀತಿ ಬರುತ್ತೆ. ಇದು 3/4. ನೋಡ್ರಿ ಇವಾಗ ಸೇಮ್ ಅದೇ ರೀತಿ ಯಾವ ರೀತಿ ಮಾಡಿದ್ರಲ್ಲ ಅದೇ ರೀತಿ ಮಾಡ್ಕೊಳ್ಳೋದು ಅಷ್ಟೇ. ನೋಡ್ರಿ ನೀಟಾಗಿ ಟೈಮ್ ಕೊಟ್ಟು ನೀಟಾಗಿ ಮಾಡೋದು. ಇಲ್ಲಿ ಐಬ್ರೋ ಬರುತ್ತೆ. ನಾನು ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಯಾವಾಗಲೂ. ನೋಡ್ರಿ ಇದು 3/4. ಇದು ಯಾವ ರೀತಿ ಮಾಡ್ಬೇಕಂದ್ರೆ ಸೇಮ್ ಹೇಳಿದ್ನಲ್ಲ, ಈ ರೀತಿ ಒಂದು ಸರ್ಕಲ್ ಹಾಕ್ಕೊಂಡು 3/4 ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಈ ಸೆಂಟ್ರಲ್ಲಿ ಪಾಯಿಂಟ್ ಮಾಡಿಕೊಂಡು ಈ ರೀತಿ ಮಾಡೋದು. ಇದು ಯಾವುದು 3/4. ನೆಕ್ಸ್ಟ್ ಒನ್ ಯಾವ್ದು ಬರುತ್ತೆ, ಈ ಸೈಡ್. ಈ ಸೈಡ್ ಯಾವ ರೀತಿ ಮಾಡಬೇಕಂದ್ರೆ ಸೇಮ್ ಈ ರೀತಿಲಿ ಮತ್ತೆ ರೌಂಡ್ ಹಾಕೊಳ್ಳಿ. ಇದು ಐ ಬಾಲ್, ಪೂರ್ತಿ ಐ ಬಾಲ್. ಇದು ರೌಂಡ್ ಇರ್ತದಲ್ಲ, ಇದು ಐ ಬಾಲ್. ಇದು ಮಾತ್ರ ನಮಗೆ ಕಾಣೋದು, ಇದು ಐ ಬಾಲ್ ಪೂರ್ತಿ. ಇದರಲ್ಲಿ ಸೈಡ್ ಯಾವ ರೀತಿ ಅಂತಂದರೆ ಇಲ್ಲಿರುತ್ತಲ್ಲ, ಇಲ್ಲಿ ಮಿಡಲ್ ಪಾಯಿಂಟ್ ಮಾಡ್ಕೊರಿ. ಪಾಯಿಂಟ್ ಮಾಡಿಕೊಂಡು ಈ ರೀತಿಲಿ ಅದನ್ನು ಜಾಯಿನ್ ಮಾಡಿ. ನೋಡಿ ಈ ರೀತಿ ಜಾಯಿನ್ ಮಾಡಿದ ಮೇಲೆ ಇಲ್ಲಿ ಪೂರ್ತಿಯಾಗಿ ಬ್ಲ್ಯಾಕ್ ಬಾಲ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ಮಿಡ್ಲೊಂದು ಮಾಡಿ ಅದನ್ನು ಶೇಡ್ ಮಾಡಿ ನೀಟಾಗಿ. ನೋಡ್ರಿ ಈ ರೀತಿಲಿ ಇವು ಪೆಟಲ್ಸ, ಮೇಲಿನವು ಇವು ಹೇರ್ಸ,
ನಿಮ್ಮ ರೆಫರೆನ್ಸಲ್ಲಿ ಯಾವ ರೀತಿ ಇರುತ್ತಲ್ಲ ಅದನ್ನು ನೋಡಿಕೊಂಡೇ ಇಲ್ಲಿರೋ ಹೇರ್ಸ್ನ ಮಾಡಬೇಕು, ಇಲ್ಲಾಂದರೆ ನೀಟಾಗಿ ಕಾಣಲ್ಲ ಅದು. ಈ ಸಲ ಇಲ್ಲಿ ಬರುತ್ತೆ ಐಬ್ರೋಸ್. ನೋಡಿರಿ, ಈ ರೀತಿಲಿ ಸೈಡ್ ಐನ ಡ್ರಾ ಮಾಡಬೇಕು. ಗೊತ್ತಾಯ್ತಲ್ಲ? ಇದನ್ನು ಸಹ ಮತ್ತೆ ತೋರಿಸ್ತೀನಿ. ಇದು ಯಾವ ರೀತಿ ಅಂತಂದರೆ ಸರ್ಕಲ್ ಮಾಡಿಕೊಂಡು ಈ ಮಿಡ್ಲಲ್ಲಿ ಪಾಯಿಂಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಜಾಯಿನ್ ಮಾಡಿಕೊಂಡು ಇಲ್ಲಿ ಐಬಾಲ್ ಮಾಡೋದು. ಇದು ಸೈಡ್. ಈ ರೀತಿಲಿ ನೀವು ಐಸ್ನ ಡ್ರಾ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಿಗ್ನೆಸ್ನ ಟ್ಯಾಗ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸ್ಟೇ ಜಾಯಿನ್ ವಿತ್ ಮೀ.